ಪ್ರೀತಿ ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂತ ಹೇಳಿ. ಬನ್ನಿ, ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ ನೋಡಿ. ಯಾಕೆ ಅಂತಂದರೆ ಇವತ್ತಿನ ವಿಡಿಯೋದಲ್ಲಿ ಡೈಲಿ ರುಟೀನಿನ ವಿಡಿಯೋ ನಾನು ಶೇರ್ ಮಾಡ್ತಾ ಇಲ್ಲ, ಹಾಗೆ ಯಾವುದೇ ರೀತಿಯಿಂದ ರೆಸಿಪಿ ಕೂಡ ಶೇರ್ ಮಾಡ್ತಾ ಇಲ್ಲ ನೋಡಿ. ನನಗೆ ತುಂಬ ಪರಿಚಯ ಇರೋರು ಅಂತಲೇ ಹೇಳ್ಬೋದು ನೋಡಿ. ಅವ್ರ ಹೆಸರೇನು ಬೇಡ ಅಂತ ಅನ್ಕೋತೀನಿ. ಅವ್ರು ಬಂದು ನಿನ್ನ ಬ್ಲೌಸ್ ಡಿಸೈನ್ ಎಲ್ಲ ಚೆನ್ನಾಗಿದ್ದಾವೆ, ಅಂದರೆ ಏನು ವರ್ಕ್ ಬ್ಲೌಸ್ ಇರ್ತಾವಲ್ಲ ಅದು ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ, ಯಾಕೆ ನೀನು ಒಮ್ಮೆ ನಿನ್ನ ವಿಡಿಯೋದಲ್ಲಿ ತೋರಿಸ್ಬಾರ್ದು, ಯಾರಿಗಾದರೂ ಹೆಲ್ಪ್ ಕೂಡ ಆಗುತ್ತಾ ಅಂಥೇಳಿ ಹೇಳಿದ್ರು ನೋಡಿ. ಹಾಗಾಗಿ ನಾನು ಕೂಡ ಹೌದಲ್ಲ, ನಾನು ಕೂಡ ಎಲ್ಲರೂ ವಿಡಿಯೋದಲ್ಲಿ ತೋರಿಸಿದ್ದಾರೆ ಬ್ಲೌಸ್ ಡಿಸೈನ್ಸ್, ನಂತರ ನಾನು ಯಾಕೆ ಮರ್ತೋಗಿದ್ದೀನಲ್ಲ ಅಂತ ಅಂದ್ಕೊಂಡು ಇವತ್ತು ನಿಮ್ಮ ಜೊತೆ ನಾನು ಮಿಷನ್ ವರ್ಕ್ ಬ್ಲೌಸು, ನಂತರ ಮಗ್ಗಮ್ ವರ್ಕ್ ಬ್ಲೌಸು ಡಿಸೈನ್ ಎರಡೂ ಕೂಡ ಬ್ಲೌಸ್ ವರ್ಕಿಂದ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ ನೋಡಿ. ತುಂಬ ಡಿಸೈನ್ ಏನು ಮಾಡಿಸಿಲ್ಲ, ನಾನು ಸಿಂಪಲ್ ಆಗಿನೇ ಮಾಡಿಸಿದ್ದೀನಿ ನೋಡಿ. ಮಿಷನ್ ವರ್ಕು ನಂತರ ಮಗ್ಗಮ್ ವರ್ಕ್ ಕೂಡ ಮಾಡಿಸಿದ್ದೀನಿ. ಎಲ್ಲಿ ಮಾಡಿಸಿದ್ದೀನಿ ಅಂತ ಕೂಡ ಹೇಳ್ತೀನಿ ನೋಡಿ. ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಗೆಲ್ಲ ಯಾರು ನೋಡ್ತಾ ಇದ್ದೀರಾ ವಿಡಿಯೋಗೆ ಒಂದು ಲೈಕ್ ಕೂಡ ಕೊಡೋದು ಮರಿಬೇಡಿ ಅಂತ ಕೂಡ ಕೇಳ್ತೀನಿ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ. ಬನ್ನಿ ಫ್ರೆಂಡ್ಸ್, ನಾನು ತುಂಬ ಬ್ಲೌಸ್ ಏನಿಲ್ಲ, ಸ್ವಲ್ಪ ಬ್ಲೌಸ್ ಇದ್ದಾವೆ. ಒಂದು 7-8 ಬ್ಲೌಸ್ ಇದಾವೆ ಅಂತ ಅನ್ಕೋತೀನಿ ನೋಡಿ. ಅಷ್ಟೇ, ನಾನು ಕೂಡ ಕೌಂಟ್ ಮಾಡಿಲ್ಲ. ಎಷ್ಟಿದಾವೆ ಅಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇವತ್ತು. ಹಾಗಾಗಿ ಇವತ್ತಿನ ದಿನದಲ್ಲಿ ಯಾವುದೇ ರೀತಿಯಿಂದ ಹೇಳಿದ್ನೆಲ್ಲ ರೆಸಿಪಿ ಕೂಡ ಶೇರ್ ಮಾಡ್ತಾ ಇಲ್ಲ. ಬ್ಲೌಸ್ ತೋರಿಸೋಣ ಅಂಥೇಳಿ, ಬ್ಲೌಸ್ ಡಿಸೈನ್ ತೋರಿಸೋಣ ಅಂಥೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಹಾಗೆ ನಾನು ಅದ್ರದ್ದು ರೇಟ್ ಕೂಡ ಹೇಳ್ತೀನಿ ನಂತರದಲ್ಲಿ. ಯಾವ ಊರಲ್ಲಿ ಹೊಲಿಸಿದ್ದು, ಇದೇ ಊರೆಲ್ಲ ಬೇರೆ ಊರೆಲ್ಲ ಯಾವಾಗ ಹೊಲಿಸಿದ್ದಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಂತ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ತಾ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಅಂತ ಕೇಳ್ತೀನಿ ನೋಡಿ. ಬನ್ನಿ, ಈಗ ನಾನು ಒಂದೊಂದಾಗಿ ಬ್ಲೌಸ್ ಡಿಸೈನ್ ಕೂಡ ತೋರಿಸ್ತೀನಿ. ಪರವಾಗಿಲ್ಲ, ನನಗೆ ಇಷ್ಟ ಆಗಿದ್ದಾವೆ, ಒಂದೊಂದು ಇಷ್ಟ ಆಗಿಲ್ಲ. ಅದೇನೇನು ಮಿಸ್ಟೇಕ್ ಆಗಿದ್ದಾವ, ನೀವು ಕೂಡ ಮುಂದೆ ಡಿಸೈನ್ ಮಾಡಿಸೋರಿದ್ರೆ ಯಾವ ಥರ ಮಾಡಿಸ್ಬಾರ್ದಂತ ಕೂಡ ನಾನು ಇದರಲ್ಲಿ ಹೇಳ್ತೀನಂತ. ಓಕೆ ಫ್ರೆಂಡ್ಸ್, ಬನ್ನಿ. ಬನ್ನಿ ಫ್ರೆಂಡ್ಸ್, ನಾನು ಹೇಳಿದೆ ಹಾಗೆ ಇವತ್ತು ನಾನು ಎಷ್ಟು ನನ್ನ ಹತ್ರ ಬ್ಲೌಸು ಡಿಸೈನ್ಸ್ ಇದ್ದಾವೆ, ಅಂದರೆ ಮಿಷನ್ ವರ್ಕ್ ಆಗಿರ್ಬೋದು, ಮಗ್ಗಮ್ ವರ್ಕ್ ಆಗಿರ್ಬೋದು, ಅವನ್ನೆಲ್ಲ ಬ್ಲೌಸ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾರಿಗಾದರೂ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ನಾನು ಈಗ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನೇನು ಬಹಳಷ್ಟು ಗ್ರ್ಯಾಂಡಾಗೇನು ವರ್ಕ್ ಮಾಡಿಸಿಲ್ಲ ನೋಡಿ. ಇದೆಲ್ಲ ಬಂದು ಮಿಷನ್ ವರ್ಕು ನೋಡ್ತಾ ಇರ್ಬೋದು ನೀವು. ತುಂಬ ಚೆನ್ನಾಗಿಯೇ ಕಲರ್ಫುಲ್ಲಾಗಿ ಬಂದಿದೆ ನೋಡಿ. ಯಾಕಂದರೆ ನಾವು ಸಾರಿ ಕೊಟ್ಟರೆ ಮಾತ್ರ ಅವರು ನಮ್ಮ ಸಾರಿ ಕಲರ್ದು ಏನಿದೆ ಕಾಂಬಿನೇಷನ್ ಅದನ್ನು ತೊಗೊಂಡ್ಬಿಟ್ಟು ಅವರು ಈ ರೀತಿಯಾಗಿ ಡಿಸೈನ್ ಮಾಡ್ತಾರೆ ನೋಡಿ. ನಾವು ವರ್ಕ್ ಒಂದೇ ಹೇಳಿ ಬಂದಿರಬೇಕಷ್ಟೇ, ಯಾವುದು ಏನು ವರ್ಕು ಈ ರೀತಿಯಾಗಿರಲಿ ಅಂತ ಹೇಳಿರ್ತೀವಿ ಅಷ್ಟೇ. ಬಟ್ ಅವರು ಸೀರೆ ಅದೆಲ್ಲ ಕಲರ್ ನೋಡಿಬಿಟ್ಟು ಕಾಂಬಿನೇಷನ್ ಆಗಿ ಈ ರೀತಿಯಾಗಿ ಮಾಡಿದ್ದಾರೆ. ಇದು ಬಂದು ನಂದು ಒಂದು ಕಾಟನ್ ಸಾರಿ ಅಂತಲೇ ಹೇಳ್ಬೋದು ನೋಡಿ. ತುಂಬ ಚೆನ್ನಾಗಿದೆ, ಸಿಂಪಲ್ಲಾಗಿದೆ ವರ್ಕ್ ಕೂಡ ನೋಡ್ತಾ ಇರ್ಬೋದು. ಪ್ರತಿಯೊಂದು ವರ್ಕ್ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ನಾನು. ಈ ವರ್ಕ್ ಎಲ್ಲ ಬಂದು ನಾನು ಏನಂದರೆ 350ಇಂದನೇ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ. ಅವರು ಮೊದಲೆಲ್ಲ 300, 350 ಈ ರೀತಿ ರೇಂಜಲ್ಲಿ ಮಿಷನ್ ವರ್ಕು ಮಾಡಿಕೊಡ್ತಾಯಿದ್ರು. ಬಟ್ ಈಗ ಸ್ವಲ್ಪ ಕಾಸ್ಟ್ಲಿ ಆಗಿದೆ ಅದಂತ ಅನ್ಕೋತೀನಿ ನೋಡಿ. ಯಾಕಂದರೆ ನಾನು ಕೂಡ ಈಗ ಸುಮಾರು 1 ವರ್ಷ ಮೇಲೆ ಆಯ್ತು ನೋಡಿ, ನಾನು ಯಾವುದೇ ಬ್ಲೌಸಿಗೆ ವರ್ಕ್ ಮಾಡಿಸಿಲ್ಲ. ಮಿಷನ್ ವರ್ಕ್ ಆಯಿತು, ಮಗ್ಗಮ್ ವರ್ಕ್ ಆಯಿತು, ಯಾವುದೂ ಮಾಡಿಸಿಲ್ಲ ನಾನು. ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು, ಕಲರ್ ಕೂಡ ಅಂತ ಹೇಳ್ಬೋದು ನೋಡಿ. ನನಗೆ ಈ ಡಿಸೈನು ಫ್ಲವರ್ ಡಿಸೈನ್ ನಂತರ ಇಷ್ಟ ಆಯಿತು. ನಂತರದಲ್ಲಿ ಈ ಕಡೆ ಡೋರಿ ತೋರಿಸ್ತಾ ಇದ್ದೀನಲ್ಲ, ಅದು ಬಂದು ಬೇರೆ ಸಪ್ರೇಟಾಗಿ ಸಿಗುತ್ತಲ್ಲ, ಆ ಥರ ಡೋರಿ ತಂದು ಫಿಕ್ಸ್ ಮಾಡಿದ್ದಾರೆ ನೋಡಿ. ಅದು ನನಗೆ ಇಷ್ಟ ಆಗಿರಲಿಲ್ಲ. ಬಟ್ ಬ್ಲೌಸು ಏನಂತಾರೆ ಲೂಸ್ ಆಗುತ್ತಂತ ಹೇಳಿಬಿಟ್ಟು ನಾನು ಕೂಡ ಸುಮ್ಮನೆ ಅದೇ ನೋಡಿ. ಯಾಕಂದರೆ ಈ ಊರಲ್ಲಿ ನಾನು ವರ್ಕ್ ಮಾಡಿಸಿಲ್ಲ, ಹಾಗಾಗಿ ಬೇರೆ ಥರ ಮಾಡಿಕೊಡಿ ಅಂತ ಕೇಳಿದ್ರು ಕೂಡ ಈಗ ಒಂದು ತಿಂಗಳಾದರೂ ಅವ್ರ ಹತ್ರ ಇಟ್ಕೊಂಡು ಬಿಡ್ತಾರೆ, ಅವರು ಕೊಡೋದೇ ಇಲ್ಲ. ಹಾಗಾಗಿ ನಾನು ಕೂಡ ಸುಮ್ಮನೆ ಆಗಿಬಿಟ್ಟೆ. ನೋಡ್ತಾ ಇರ್ಬೋದು, ಈ ಬ್ಲೌಸನ್ನು ಕೂಡ ಅವ್ರ ಹತ್ರನೇ ಹೊಲಿಸಿರೋದು ನೋಡಿ. ಕೊನೆಗೆ ನಾನು ಹೇಳ್ತೀನಿ ಯಾರ ಹತ್ರ ಹೊಲಿಸಿದ್ದೀನಿ, ಎಲ್ಲಿ ಹೊಲಿಸಿದ್ದೀನಿ ಅಂಥೇಳಿ. ವಿಡಿಯೋ ಸ್ಕಿಪ್ ಮಾಡಿದೆ, ಕಂಟಿನ್ಯೂ ಆಗಿ ನೋಡ್ಕೊತ ಹೋಗಿ ಅಂತ ಕೇಳ್ತೀನಿ. ಒಂದು ಬ್ಲೌಸಿನ ಡಿಸೈನು ಮತ್ತೊಂದು ಬ್ಲೌಸಿಗೆ ಡಿಸೈನಿಗೆ ನಾನು ಮಾಡಿಸಿಲ್ಲ ನೋಡಿ. ಬೇರೆ ಬೇರೆ ಥರನೇ ಮಾಡಿಸಿದ್ದೀನಿ. ಇದು ಕೂಡ ಸಾರಿ ಕೊಟ್ಬಿಟ್ಟೆ ನಾನು ವರ್ಕ್ ಮಾಡಿಸಿರೋದು. ಪ್ರತಿಯೊಂದು ಸಾರಿ ಕೂಡ ಅವ್ರು ಕೇಳ್ತಾರೆ ನೋಡಿ, ನೀವು ಸಾರಿ ಕೊಟ್ಟರೆ ಮಾತ್ರ ನಮ್ಮ ಕಾಂಬಿನೇಷನ್ ಹಾಕಿ ಡಿಸೈನು ವರ್ಕ್ ಮಾಡ್ಬೋದು ಅಂಥೇಳಿ. ಇದು ಮಾತ್ರ ಸೂಪರಾಗಿದೆ ನೋಡಿ ಡಿಸೈನು. ಸ್ವಲ್ಪ ಗ್ರ್ಯಾಂಡ್ ಆಯ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಮ್ಯಾರೇಜ್ಗಾಗಿ ತೊಗೊಂಡಿದ್ದೆ. ಯಾರು ಮ್ಯಾರೇಜ್ ಅಂತ ಹೇಳಿದರೆ ನಮ್ಮ ಅಕ್ಕ ಇದ್ದಾರಲ್ಲ, ಅವ್ರ ಮೈದನ ಮದುವೆಗೆ ನಾನು ತೊಗೊಂಡಿದ್ದಿತ್ತು. ಅವ್ರು ಬಟ್ಟೆ ತರಲಿಕ್ಕೆ ಹೋಗಿದ್ದರು.
ಆವಾಗ ನಾನು ಕೂಡ ಒಂದು ಸಾರಿ ತೊಗೊಂಡು ಅವ್ರು ಎಲ್ಲಿ ಹಾಕಿದ್ರು ವರ್ಕ್ ಮಾಡಿಸ್ಲಿಕ್ಕೆ ನಂತರ ನಾನು ಕೂಡ ಅಲ್ಲೇ ಹಾಕಿದ್ದೆ. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ, ಕಲರ್ ಕಾಂಬಿನೇಷನ್ ಆಯಿತು. ಉಟ್ಕೊಂಡ್ರೆ ಮಾತ್ರ ಸ್ಲೀವ್ಸಿಗೆ ತುಂಬ ಚೆನ್ನಾಗಿದೆ ನೋಡಿ ಡಿಸೈನ್ ಬಂದು. ನೋಡ್ತಾ ಇರ್ಬೋದು ಇದು ಕೂಡ ಅಷ್ಟೇ ನೋಡಿ, ಸಿಂಪಲ್ಲಾಗಿ ಒಂದು ಬ್ಲೌಸ್ ಕೂಡ ನಾನು ಸ್ಟಿಚ್ ಮಾಡಿಸಿದ್ದಿತ್ತು. ಇದು ಎಲ್ಲ ನಾನು ಈಗೇನು ಆಲ್ಮೋಸ್ಟ್ ಅಲ್ಲೆಲ್ಲ ತೋರಿಸ್ತಾ ಇದ್ದೀನಲ್ಲ ಎಲ್ಲ ಬಂದಿದ್ದು ಮಿಷನ್ ವರ್ಕ್ ಅಂತಲೇ ಹೇಳ್ಬೋದು. ಇದು ಮಗ್ಗಮ್ ವರ್ಕ್ ಅಲ್ಲ, ಮಿಷನ್ ವರ್ಕ್ ಅಂತಲೇ ಹೇಳ್ತಿದ್ದೀನಿ ನೋಡಿ. ಸಿಂಪಲ್ಲಾಗಿ ಇದು ಕೂಡ ಅಷ್ಟೇ ಮಿಕ್ಸ್ ಇತ್ತು ನೋಡಿ ಕಲರ್ ಬಂದು ಸಾರಿ ಕಲರ್. ಹಾಗಾಗಿ ಇದು ಕೂಡ ಸ್ವಲ್ಪ ಯಾಶ್ ಕಲರ್ ನಂತರ ಗೋಲ್ಡನ್ ಕಲರ್ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಕೂಡ ಈ ರೀತಿಯಾಗಿ ವರ್ಕ್ ಮಾಡಿದ್ದಾರೆ ಅವರು. ಈ ವರ್ಕೇನು ನಾನು ಹೇಳಿರಲಿಲ್ಲ, ಅವರೇ ಮಾಡಿದ್ರು ನೋಡಿ. ಯಾಕಂದರೆ ನಾನು ಬಂದು ಹೇಳ್ತೀನಿ ಅಂಥೇಳಿ ಹೋಗಿದ್ದೆ, ಬಟ್ ಇಲ್ಲ ಲೇಟಾಗುತ್ತೆ ಅಂಥೇಳಿ ನಾನು ಬಂದುಬಿಟ್ಟೆ ನಮ್ಮ ಊರಿಗೆ. ಹಾಗಾಗಿ ಅವರಿಗೆ ಫೋನ್ನಲ್ಲಿನೇ ಹೇಳಿದೆ, ನೋಡಿ ಮೇಡಮ್ ಅದು ಕಾಂಬಿನೇಷನ್ನಿಗೆ ಆ ಕಲರಿಗೆ ಯಾವುದು ಸೂಟ್ ಆಗುತ್ತೆ, ಸಿಂಪಲ್ ಆಗಿರಲಿ ನನಗೆ ಅಗದಿ ಸಿಂಪಲ್ಲಾಗಿ, ಹಾಗಾಗಿ ನೀವೇ ನೋಡಿಬಿಟ್ಟು ಹಾಕಿ ಅಂತ ಹೇಳಿದ್ದೆ. ಇದೆಲ್ಲ ಬಂದು 400 500 ತನಕ ಇದೆ ನೋಡಿ. ಇದಕ್ಕಿಂತ ಮೊದಲು ತೋರಿಸಿದ್ನೆಲ್ಲ ಪಿಂಕು ಬ್ಲೂ ಕಲರು, ಅದು ಕೂಡ ಅಷ್ಟೇ ನೋಡಿ ಏನಂದರೆ ಒಂದು 600 700 ತನಕ ಇರ್ಬೋದು. ಯಾಕಂದರೆ ತುಂಬ ವರ್ಷಗಳಾಯಿತು ನಾನು ಇದನ್ನೆಲ್ಲ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿ, ಹಾಗಾಗಿ ಹೇಳ್ತಾ ಇದ್ದೆ. ಡೋರಿ ಕೂಡ ಪ್ರತಿಯೊಂದು ಅದು ಒಂದು ಚೆನ್ನಾಗಿ ಮಾಡಿಲ್ಲ ನೋಡಿ. ಅವರು ಏನಿದು ಬ್ಲೌಸ್ ಹೊಲಿಸ್ತೀವಲ್ಲ ಅದು ಬಟ್ಟೆ ತೊಗೊಂಡ್ಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಏನಾರು ಇದ್ದರೆ ಆ ಬಟ್ಟೆ ತೊಗೊಂಡಿಲ್ಲ, ಕಲರ್ ಅವ್ರ ಹತ್ರ ಇದ್ದಿದ್ದು ಮ್ಯಾಚಿಂಗ್ ಮಾಡಿ ಡೋರಿ ಮಾಡ್ಬೋದಿತ್ತು. ಬಟ್ ಅವರು ಬೇರೆ ಥರ ಡೋರಿ ಹಚ್ಚಿಬಿಟ್ಟಿದ್ದಾರೆ, ನನಗೆ ಒಟ್ಟು ಇಷ್ಟ ಆಗಲಿಲ್ಲ ಅದು. ಹಾಗಾಗಿ ಈ ಬ್ಲೌಸಿಗೆ ಬಂದು ನಾನು ಡೋರಿನೇ ಹಾಕಬೇಡಿ, ನೀವು ಕರೆಕ್ಟ್ ಬ್ಲೌಸು ಮೆಜರ್ಮೆಂಟ್ ಕರೆಕ್ಟ್ ತೊಗೊಂಡು ಹೊಲ್ದ್ಬಿಡಿ ಅಂತ ಹೇಳಿದ್ದೆ ಅವರಿಗೆ. ಹಾಗಾಗಿ ಹೊಲ್ದಿದ್ದಾರೆ. ನೋಡ್ತಾ ಇರ್ಬೋದು, ಬುಟ್ಟ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದು ಕೂಡ ಸಿಂಪಲ್, ಪ್ರತಿಯೊಂದು ಬ್ಲೌಸ್ ಕೂಡ ಸಿಂಪಲ್ಲಾಗಿ ನಾನು ಡಿಸೈನ್ ಮಾಡಿಸಿದ್ದಿತ್ತು ಅಂತಲೇ ಹೇಳ್ಬೋದು. ಯಾವುದೋ 1 2 ಅಷ್ಟೇ ನಾನು ಫುಲ್ ಗ್ರ್ಯಾಂಡಾಗಿ ಮಾಡಿಸಿದ್ದೆ ನೋಡಿ. ಎಲ್ಲ ಬ್ಲೌಸ್ ಬಂದು ಒಂದೇ ಟೇಲರ್ ಹತ್ರನೇ ಮಾಡಿಸಿರೋದು ನಾನಿದು. ಹೇಳಿದ್ನೆಲ್ಲ ಕೊನೆಗೆ ಹೇಳ್ತೀನಿ, ವಿಡಿಯೋ ಸ್ಕಿಪ್ ಮಾಡಿದೆ ಕಂಟಿನ್ಯೂ ಆಗಿ ನೋಡಿ. ಇದು ಕೂಡ ಕಾಟನ್ ಸ್ಯಾರಿ ಅಂತಲೇ ಹೇಳ್ಬೋದು. ಮೊದಲಿಗೇನು ತೋರಿಸಿದ್ನಲ್ಲ ಅದು ಇದೊಂದು ಕಾಟನ್ ಸ್ಯಾರಿನೇ ನೋಡಿ. ಬುಟ್ಟ ಕೂಡ ತುಂಬ ಚೆನ್ನಾಗೆಲ್ಲ ಮಾಡಿಕೊಟ್ಟಿದ್ದಾರೆ ಅವರು. ಬಾರ್ಡರ್ ಕೂಡ ಇತ್ತಲ್ಲ, ಹಾಗಾಗಿ ಇದಕ್ಕೂ ಕೂಡ ಸಿಂಪಲ್ಲಾಗಿಯೇ ಹಾಕ್ಸಿದ್ದೆ ನಾನು ವರ್ಕು. ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ಸ್ಯಾರಿಗೆ ಅದಕ್ಕೆ ಬಂದು. ಹಾಗಾಗಿ ಇದಕ್ಕೆ ಡೋರಿ ಹಾಕಬೇಡ ಅಂತ ಹೇಳಿದ್ದೆ ನಾನು. ಇದು ಒಂದು ಸ್ವಲ್ಪ ನನಗೆ ಇಷ್ಟ ಆಗಲಿಲ್ಲ, ಬಟ್ ಬೇರೆಯವ್ರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗಿತ್ತು ನೋಡಿ. ಬ್ಲೌಸ್ ಬಂದು ಭಾಳ ಗ್ರ್ಯಾಂಡ್ ಅಂತ ಅನ್ನಿಸ್ತು ನನಗೆ, ಓರ್ ಅಂತ ಅನ್ನಿಸ್ತು ನೋಡಿ. ಏನು ಬ್ಯಾಕೇನು ಅಷ್ಟೇನು ಇದು ಅನ್ನಿಸ್ಲಿಲ್ಲ, ತುಂಬ ಚೆನ್ನಾಗಿ ಅನ್ನಿಸ್ತು ಹಿಂದ್ಗಡೆ ಎಲ್ಲ. ಬಟ್ ಬ್ಲೌಸು ಬ್ಯಾಕ್ ಸೈಡೆಲ್ಲ ಚೆನ್ನಾಗಿದೆ, ಬಟ್ ಏನು ಸ್ಲೀವ್ಸ್ ಹತ್ರ ನನಗೆ ಯಾಕೋ ಸ್ವಲ್ಪ ಓರ್ ಅಂತ ಅನ್ನಿಸ್ತು ನೋಡಿ. ಎಲ್ಲರೂ ಬಂದು ಇಲ್ಲ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಾಗಿದೆ ಅಂತ ಕೂಡ ಹೇಳಿದರು. ಇದು ಕೂಡ ಅಷ್ಟೇ ನೋಡಿ 550 600 ತನಕ ಇದೆ ಇದು ವರ್ಕ್ ಬಂದು. ತುಂಬ ಸ್ವಲ್ಪ ಗ್ರ್ಯಾಂಡ್ ಇದೆ ಮೇಡಮ್ ಅಂತ ಹೇಳಿದರು ಅವರು ನೋಡಿ. ಎಲ್ಲ ಬ್ಲೌಸಿಗೆಲ್ಲ ಈ ಥರ ಸ್ಲೀವ್ಸಿಗೆ ಏನು ಬಾರ್ಡರ್ ಬಂದಿರುತ್ತಲ್ಲ ಅಷ್ಟು ವರ್ಕ್ ಚೆನ್ನಾಗಿ ಅನ್ಸಂಗಿಲ್ಲ, ಸಿಂಪಲ್ ವರ್ಕೇ ಚೆನ್ನಾಗಿ ಅನಿಸುತ್ತೆ ಅಂತ ಅನ್ಕೋತೀನಿ ನೋಡಿ. ಇದು ಕೂಡ ನಾನು ಹೇಳಿರಲಿಲ್ಲ ಡಿಸೈನು, ಬಟ್ ಅವರೇ ಮಾಡಿದರು. ಇರಲಿ ಬಿಡು, ಓಕೆ ಪರವಾಗಿಲ್ಲ ಅಂತೇಳಿ ಕೂಡ ಹೇಳಿದೆ. ಇದಕ್ಕೆ ಡೋರಿ ಬಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅದೇ ಬಟ್ಟೆ ತೊಗೊಂಡು ಬ್ಲೌಸಿಂದು ಡೋರಿ ಮಾಡಿದಾರಲ್ಲ, ನನಗೆ ಇಷ್ಟ ಆಯ್ತಿದು. ಈ ರೀತಿ ಮಾಡಿದರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ನೋಡಿ, ಹಾಗಾಗಿ ಹೇಳಿದೆ ನಾನು. ನೋಡ್ತಾ ಇರ್ಬೋದು, ಈ ಕಡೆ ಬಂದು ಲೆಫ್ಟ್ ಸೈಡಿಗೆ ಏನು ಫ್ರಂಟ್ ಅದು ಕೂಡ ಡಿಸೈನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸ್ವಲ್ಪ ಸ್ಲೀವ್ಸ್ ಕಡೆ ಅಷ್ಟೇ ನನಗೆ, ಸ್ಲೀವ್ಸ್ ಹತ್ರ ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ ಅಂತಲೇ ಹೇಳ್ತಾ ಇದ್ದೀನಿ ನೋಡಿ. ಯಾಕಂದರೆ ನನಗೆ ಇಷ್ಟ ಆಗಿದೆ ಅಂತ ಹೇಳ್ತೀನಿ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತೀನಿ ನೋಡಿ. ನೋಡ್ತಾ ಇರ್ಬೋದು, ಇದು ಬಂದು ನನ್ನ ಫೇವ್ರೇಟ್ ಬ್ಲೌಸ್ ಅಂತಲೇ ಹೇಳ್ಬೋದು ನೋಡಿ. ಇದು ಕೂಡ ಪ್ಲೇನ್ ಬ್ಲೌಸ್ ನೋಡಿ, ಇದು ಬ್ಲ್ಯಾಕ್ ಕಲರು ಪ್ಲೇನ್ ಬ್ಲೌಸು, ಬಟ್ ಸಾರಿ ಬಂದು ಕೂಡ ಪ್ಲೇನ್ ಇದೆ. ಏನು ಗೋಲ್ಡನ್ ಕಲರ್ ಆಗಿ ಅಲ್ಲಿ ಇಲ್ಲಿ ಬುಟ್ಟ ಬಂದಿದ್ದಾವೆ ಸಾರಿಗೆ. ಇದು ಕೂಡ ಬ್ಲೌಸಿಗೆ ಒಂದು ಕಡೆ ಸ್ಲೀವ್ಸಿಗೆ ಅಷ್ಟೇ ಬಂದಿದ್ದಾವೆ ನೋಡಿ, ಅಷ್ಟೇನು ಕಾಣೋದಿಲ್ಲ ಅದು. ಹಾಗಾಗಿ ನಾನು ವರ್ಕ್ ಕಾಂಬಿನೇಷನ್ ಆಗಿ ಮಾಡಿ, ನೀವು ಒಂದು 2 3 ಕಲರ್ ಹಾಕಿ ಮಾಡಿ, ಯಾಕಂದರೆ ಬ್ಲ್ಯಾಕ್ ಅಂದರೆ ಎಲ್ಲದಕ್ಕೂ ವೇರ್ ಮಾಡ್ಬೋದಲ್ಲ ಬ್ಲೌಸು. ಹಾಗಾಗಿ ಅವ್ರಿಗೆ ಹೇಳಿದೆ ನಾನು, ಓಕೆ ರೀ ಮಾಡಿಕೊಡ್ತೀವಿ ಹೇಳಿ ಅಂಥೇಳಿ ಹೇಳಿದ್ರು ನೋಡಿ. ಇದು ಕೂಡ ಡಿಸೈನ್ ನಾವೇ ಸೆಲೆಕ್ಟ್ ಮಾಡಿದ್ದಿತ್ತು. ಇದನ್ನು ನೋಡಿಬಿಟ್ಟು ನಮ್ಮ ಅಕ್ಕನ ಮಗಳು ಇದು ಚೆನ್ನಾಗಿದೆ ಆಂಟಿ, ನಾನು ಕೂಡ ಇದೇ ಥರ ಬ್ಲೌಸ್ ಸ್ಟಿಚ್ ಮಾಡಿಸ್ತೀನಿ, ಡಿಸೈನ್ ಚೆನ್ನಾಗಿದೆ ಅಂಥೇಳಿ ಮಾಡಿಸಿದ್ರು ನೋಡಿ. ಅವ್ರಿಗೆ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಅವ್ರದ್ದು ಸೇಮ್ ಕಲರ್ ಇತ್ತು ನೋಡಿ ಬ್ಲೌಸು ಸಾರಿ ಬಂದು. ನಂದು ಸ್ವಲ್ಪ ಏನಂತಾರೆ ಪ್ಲೇನ್ ಇತ್ತು, ಅವ್ರದ್ದು ಡಿಸೈನ್ ಇತ್ತು ಅಂತಲೇ ಹೇಳ್ಬೋದು. ಅದು ಅವರು ಬ್ಲೂ ಕಲರಿಗೆ ಹಾಕ್ಸಿದ್ರು, ನಾನು ಬ್ಲ್ಯಾಕ್ ಕಲರಿಗೆ ಹಾಕ್ಸಿದ್ದೆ. ಒಂದು 2 3 ಕಲರ್ ಮಿಕ್ಸ್ ಮಾಡಿಬಿಡಿ ಮೇಡಮ್, ಅಂದರೆ ಸ್ವಲ್ಪ ಬೇರೆ ಸಾರಿಗೆ ಹಾಕ್ಕೊಂಡ್ರು ಕೂಡ ಮ್ಯಾಚಿಂಗ್ ಇರುತ್ತಂತ ಹೇಳಿದ್ದೆ. ಹಾಗಾಗಿ ಇದು ಕೂಡ ಡೋರಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಯಾಕಂದರೆ ಅದೇ ಬ್ಲೌಸಿನ ಬಟ್ಟೆ ತೊಗೊಂಡ್ಬಿಟ್ಟು ಮಾಡಿದ್ರಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ನಾವು ಏನಂತಾರೆ ವೇರ್ ಮಾಡಿದಾಗ ಕೂಡ ತುಂಬ ಲುಕ್ ಅನಿಸುತ್ತೆ ನೋಡಿ. ಇದು ಬಂದು ಡಿಸೈನು ಈ ಥರ ನೀವು ಏನು ಸ್ಕ್ರೀನ್ಶಾಟ್ ತೊಗೊಂಡು ಹೋಗಿ ಬೇರೆ ಎಲ್ಲಾದರೂ ಏನಂತಾರೆ ಮಿಷನ್ ವರ್ಕ್ ಕೂಡ ಹಾಕ್ಸ್ಬೋದು ಅಂತಲೇ ಹೇಳ್ತೀನಿ. ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನೋಡಿ.
ಈ ಬ್ಲೌಸ್ ಬಂದು ಕೂಡ ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ವರ್ಕು ಡಿಫ್ರೆಂಟಾಗಿ ನಾನು ಚೆನ್ನಾಗಿಯೇ ಹಾಕ್ಸಿದ್ದೀನಿ, ನೋಡ್ತಾ ಇರ್ಬೋದು. ಇದಕ್ಕೆ ಕೂಡ ಒಂದು ಫ್ಲವರ್ ಆಗಿಯೇ ಹಾಕಿದ್ದಾರೆ ಅವರು. ಅಲ್ಲಿ ಇಲ್ಲಿ ಬುಟ್ಟ ಕೂಡ ಬಂದಿದ್ದಾವೆ, ನೋಡ್ತಾ ಇರ್ಬೋದು. ಸ್ಲೀವ್ಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಏನು ಕೊನೆಗೆ ಸ್ಲೀವ್ಸ್ ಹತ್ರ ಇದನ್ನು ಮಾಡ್ತಾರಲ್ಲ, ಏನಂತಾರೆ ಅದಕ್ಕೆ, ನೆನಪಾಗ್ತಾ ಇಲ್ಲ ನೋಡಿ. ಪೈಪಿಂಗ್ ಅಂತ ಏನು ಹೇಳ್ತೀವಲ್ಲ, ಅದು ಮಾತ್ರ ಮಾಡಿದರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಹಾಗಾಗಿ ಹೇಳಿದೆ ನಾನು. ನೋಡ್ತಾ ಇರ್ಬೋದು, ಫ್ರಂಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಕಲರ್ಫುಲ್ ಆಗಿತ್ತು ನೋಡಿ. ಇದು ಕೂಡ ಏನು ಬ್ಲ್ಯಾಕ್ ಬ್ಲೌಸ್ ತೋರಿಸಿದ್ನಲ್ಲ ಅದೇ ಥರನೇ ಇದು ಪಿಂಕ್ ಸಾರಿ ನೋಡಿ. ಎರಡು ಜೊತೆಗೆ ತೊಗೊಂಡಿದ್ದೆ ನಾನು. ತುಂಬ ಕಡಿಮೆ ರೇಟಿಗೆ ಸಿಕ್ತು ನನಗೆ ಸಾರಿ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು. ಇದು ಕೂಡ ಸ್ವಲ್ಪ ಒಂದು 2-3 ಕಲರ್ ಹಾಕಿನೇ ನೀವು ವರ್ಕ್ ಮಾಡಿ, ಯಾಕಂದರೆ ಇದು ಕೂಡ ಬೇರೆ ಸಾರಿ ಜೊತೆ ವೇರ್ ಮಾಡ್ಬೋದು ಅಂತ ಹೇಳಿದ್ದೆ ನಾನು. ಹಾಗಾಗಿ ಅವ್ರು ಬಂದು ಗೋಲ್ಡನ್ ನಂತರ ಗ್ರೀನ್ ಅಂತ ಅನಿಸುತ್ತೆ ನೋಡಿ. ಹಾಗಾಗಿ ಅದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಕ್ ಕೂಡ, ನನಗಿಷ್ಟ ಆಯಿತು. ಇದು ಕೂಡ ಡೋರಿ ಸೇಮ್ ಅದೇ ಬಟ್ಟೆಯಲ್ಲೇ ಮಾಡಿದ್ದಾರೆ ನೋಡಿ. ಹಾಗಾಗಿ ಇದು ಕೂಡ ಇಷ್ಟ ಆಯಿತು. ಇದು ಕೂಡ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಬ್ಲೌಸು. ಇದು ಒಂಥರ ರೇಷ್ಮೆ ಬಟ್ಟೆ ನೋಡಿ, ರೇಷ್ಮೆ ಸಾರಿ ಬ್ಲೌಸ್ ಇದು. ಇದು ಕೂಡ ವರ್ಕ್ ನನಗೆ ಈ ಥರ ಹಾಕ್ಸ್ಕೋಬೇಕು, ಮೊದಲ ಮಿಷನ್ ವರ್ಕು ಬ್ಲೌಸ್ ವರ್ಕ್ ಕೊಡಬೇಕು ಅಂತ ಅಂದಾಗ ನನಗೆ ತಲೆಗೆ ಬಂದಿದ್ದೆ ಮೊದಲು ಈ ವರ್ಕ್ ಮಾಡಿಸ್ಬೇಕು ಅನ್ನೋದಿತ್ತು ನನಗೆ. ಸ್ಲೀವ್ಸಿಗೆ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ವರ್ಕ್ ಮಾಡಿಸ್ಬಿಟ್ಟು ಸುಮಾರು ಒಂದು 7-8 ವರ್ಷನೇ ಆಯ್ತು ಅಂತಲೇ ಹೇಳ್ಬೋದು ನೋಡಿ. ಹಾಗಾಗಿ ಸ್ವಲ್ಪ ಈಗ ಏನು ವಿಡಿಯೋ ಮಾಡ್ಕೋತಾ ಇದ್ನಲ್ಲ ಅವಾಗ ನೋಡಿದೆ ನೋಡಿ. ಯಾಕಂದರೆ ನಾನು ಫಂಕ್ಷನಲ್ಲೇ ವೇರ್ ಮಾಡಿಬಿಟ್ಟು ನಂತರ ಎತ್ತಿಟ್ಬಿಡ್ತೀವಲ್ಲ, ಗೊತ್ತೇ ಆಗಂಗಿಲ್ಲ. ಹಾಗಾಗಿ ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ. ಸ್ವಲ್ಪ ಏನು ಸ್ಟೋನ್ ವರ್ಕ್ ಇತ್ತಲ್ಲ ಅದೆಲ್ಲ ಒಂದು ಸ್ವಲ್ಪ ಬಿಚ್ಕೊಂಡಿದೆ ನೋಡಿ. ಅಂದರೆ ಗಮ್ಮೆಲ್ಲ ಈ ಥರ ಕಿತ್ತೋಗಿದೆ. ನೋಡ್ಬೇಕು ಬೇರೆ ಸಿಕ್ಕರೆ ಸ್ಟೋನ್ ವರ್ಕ್ ಸಿಗುತ್ತೆ ನೋಡಿ. ಅದು ಒಂಥರ ಸರ ಟೈಪ್ ಸಿಗುತ್ತೆ. ಅದು ಇದನ್ನೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಹಳೀದಾಗಿದೆ. ಇದನ್ನೆಲ್ಲ ತೆಗೆದ್ಬಿಟ್ಟು ನಾನು ಕೂಡ ಸ್ವಲ್ಪ ಮಗಳಿಗೆ ಹೇಳ್ತೀನಿ, ಮಗಳೆಲ್ಲ ಮಾಡಿಕೊಡ್ತಾಳೆ ನೋಡಿ, ಚಿಕ್ಕ ಮಗಳು. ಇಲ್ಲಾಂದ್ರೆ ನಾನಾದರೂ ಒಂದು ಸ್ವಲ್ಪ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು, ಸ್ಲೀವ್ಸ್ ಮಾತ್ರ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನನ್ನ ಫೇವ್ರೇಟ್ ಅಂತ ಹೇಳಿದ್ನಲ್ಲೇ ಬ್ಲೌಸ್ ಕೂಡ ನೋಡಿ. ಈ ರೀತಿಯಾಗಿ ಅವರು ವರ್ಕ್ ಕೂಡ ಮಾಡಿದ್ದಾರೆ. ತುಂಬ ರೀಸನಬಲ್ ರೇಟ್ನಾಗೆ ಮಾಡಿಕೊಟ್ಟಿದ್ದಾರೆ ನೋಡಿ. 7-8 ವರ್ಷದಿಂದ ಹೇಳ್ತಾ ಇದ್ದೀನಿ ಇದನ್ನು ನಾನು. 350, 400, 500, 600, 1000 ಒಳಗಡೆನಂತಲೇ ಹೇಳ್ಬೋದು ನೋಡಿ. ಇವೆಲ್ಲ ಮಿಷನ್ ವರ್ಕ್ ಬಂದುಬಿಟ್ಟು ನೋಡ್ತಾ ಇರ್ಬೋದು. ನನಗಂತೂ ತುಂಬ ಇಷ್ಟ ಆಯ್ತು ನೋಡಿ. ಇದು ಬಂದು ಕೊನೆಗೆ ನೋಡಿ, ಅದೆಲ್ಲ ಮಿಷನ್ ವರ್ಕ್ ಒಂದು 5-6 ಬ್ಲೌಸು. ಇದು ಬಂದು ಮಗ್ಗಮ್ ವರ್ಕ್ ನೋಡಿ. ತುಂಬ ಅಂದರೆ ತುಂಬ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಈ ಬ್ಲೌಸ್ ಬಂದು ಒಂದು 7-8 ವರ್ಷ ಆಯ್ತು ಅಂತಲೇ ಹೇಳ್ಬೋದು. ಈ ಬ್ಲೌಸ್ ಬಂದು ನಮ್ಮ ಮೈದ್ನ ಇದ್ದಾರಲ್ಲ, ಅವ್ರ ಮದುವೆಯಲ್ಲಿ ನನಗೆ ಸಾರಿ ಕೊಡಿಸಿದ್ರು ನಮ್ಮ ಅತ್ತೆಯವರು. ಅವಾಗ ನಾನು ಬ್ಲೌಸ್ ಡಿಸೈನ್ ಮಾಡ್ತಿದ್ದೆ ನೋಡಿ. ಇದು ಏನು ನಿಮಗೇನು ಶಾಕ್ ಅನಿಸುತ್ತಾ ಇಲ್ಲ ಗೊತ್ತಿಲ್ಲ ನನಗೆ. ಈ ವರ್ಕ್ ಮಗ್ಗಮ್ ವರ್ಕ್ ಮಾಡಲಿಕ್ಕಾಗಿ ನನಗೆ ಏನಂತಾರೆ 3,500 ತೊಗೊಂಡಿದ್ರು ನೋಡಿ. 3,500 ತನಕ ವರ್ಕಿಗಾಗಿ ತೊಗೊಂಡಿದ್ರು. ಬಟ್ ವರ್ತ್ ಅಂತ ಅನಿಸುತ್ತೆ ನೋಡಿ. ಯಾಕಂದರೆ ನೋಡ್ತಾ ಇರ್ಬೋದು, ಏನೇನೂ ಆಗಿಲ್ಲ ನೋಡಿ. ಬ್ಲೌಸ್ ಬಂದು ಇಷ್ಟು ಚೆನ್ನಾಗಿ ಸ್ಟೋನ್ ಕೂಡ ಇನ್ನೂ ಎಷ್ಟು ಹೊಳೀತಾ ಇದ್ದಾವೆ ಅಂಥೇಳಿ. ಯಾಕಂದರೆ ನಾವು ಹೇಳಿಬಿಟ್ಟಿದ್ದೀವಿ ಅವರಿಗೆ, ಸ್ಟೋನ್ ಆಯಿತು, ಮುತ್ತಾಯಿತು, ನೀವೇನೇ ವರ್ಕ್ ಮಾಡಿದರೂ ಕೂಡ ತುಂಬ ಚೆನ್ನಾಗಿರೋದೇ ಹಾಕಬೇಕು ನೋಡಿ ಮೇಡಮ್. ಯಾಕಂದರೆ ಸ್ವಲ್ಪ ದಿನ ಆದರೂ ಚೆನ್ನಾಗಿರಲಿ, ಯಾಕಂದರೆ ಕಪ್ಪಾಗಿಬಿಟ್ರೆ ಚೆನ್ನಾಗಿರೋಂಗಿಲ್ಲ ಅಂಥೇಳಿ ಅವ್ರಿಗೆ ಹೇಳಿದ್ವಿ ನಾವು. ಆಯ್ತು ಹೇಳಿ ನಾವು ಕೂಡ ನಿಮ್ಗೆ ಒಂದು ಸರಿ ನೀವು ನಮ್ಮ ಹತ್ರ ಏನು ವರ್ಕ್ ಮಾಡಿಸ್ಲಿಕ್ಕೆ ತೊಗೊಂಡು ಬಂದಿದ್ದೀರಲ್ಲ, ನೆಕ್ಸ್ಟ್ ಟೈಮ್ ಕೂಡ ನೀವು ಇಲ್ಲೇ ಬರ್ತೀರಾ, ಆ ರೀತಿ ಮಾಡಿಕೊಡ್ತೀವಿ ಅಂಥೇಳಿ ಅವರು ಕೂಡ ಮಾತು ತಪ್ಪದೇನೆ ನಮಗೆ ಮಾಡಿಕೊಟ್ರು ನೋಡಿ. ತುಂಬ ಚೆನ್ನಾಗಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಇದು ಕೂಡ ಬುಟ್ಟ ಅಲ್ಲಿ ಇಲ್ಲಿ ಬುಟ್ಟ ಕೂಡ ಹಾಕಿದ್ದಾರೆ ಅವರು, ಚಿಕ್ಕದಾಗಿ ಸ್ಟೋನ್ ಹಾಕಿಬಿಟ್ಟು. ಬ್ಲೌಸ್ ಡಿಸೈನ್ ಮಾತ್ರ ಸೂಪರಾಗಿದೆ ನೋಡಿ. ಕೊನೆಗೆ ಹಾಕ್ತೀನಿ ನಾನು, ಒಂದು ಪಿಕ್ ಇದೆ ನನ್ನ ಹತ್ರ, ಅದು ಕೂಡ ಹಾಕ್ತೀನಿ ನೋಡಿ ಯಾವ ರೀತಿ ಇದೆ ಅಂಥೇಳಿ ನೋಡಿ. ನೋಡ್ತಾ ಇರ್ಬೋದು, ಏನಂತಾರೆ, ಇಷ್ಟು ರೇಟ್ ಕೊಟ್ಟಿವಪ್ಪ, ದುಡ್ಡು ಕೊಟ್ಟಿವಿ, ಇಷ್ಟು ವೇಸ್ಟ್ ಆಯಿತು ಅಂತ ಅನ್ನಂಗಿಲ್ಲ ನೋಡಿ. ವರ್ತ್ ಅಂತ ಅನ್ನಿಸ್ತು ಕೊಟ್ಟಿದ್ದಕ್ಕಾಗಿ. ತುಂಬ ಅಂದರೆ ತುಂಬ ಇಷ್ಟ ನೋಡಿ ನನಗೆ ಈ ಬ್ಲೌಸ್ ಕೂಡ. ಹೇಳಿದ್ನೆಲ್ಲ 7-8 ವರ್ಷ ಆಯ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದ್ದಾವೆ. ನೀವು ಕೂಡ ಯಾವ ರೀತಿ ಇದ್ದಾವೆ ನನ್ನ ಬ್ಲೌಸ್ ವರ್ಕ್ ಅಂತ ಹೇಳಿ. ಈ ಬ್ಲೌಸ್ಗಳೆಲ್ಲ ಬಂದು ನಾನು ಬಳ್ಳಾರಿಯಲ್ಲೇ ಸ್ಟಿಚ್ ಮಾಡಿಸಿರೋದು. ಮಿಷನ್ ವರ್ಕ್ ಆಯಿತು, ಮಗ್ಗಮ್ ವರ್ಕ್ ಆಯಿತು. ಅಲ್ಲಿ ಬಂದು ನನ್ನ ಅಕ್ಕ ಇರ್ತಾರೆ ನೋಡಿ. ಹಾಗಾಗಿ ನಾನು ಈ ಬ್ಲೌಸ್ ಬಂದು ಅಲ್ಲಿನೇ ಎಲ್ಲ ಸ್ಟಿಚ್ ಮಾಡಿಸಿರೋದಂತಲೇ ಹೇಳ್ಬೋದು. ಸ್ಟಾರ್ಟಿಂಗಿಂದ 300ಇಂದ 700, 800, 1000 ತನಕನೂ ಇದಾವೆ ನೋಡಿ. ಬ್ಲೌಸ್ ವರ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಬ್ಲೌಸ್ ಡಿಸೈನ್ಸ್ ಯಾವ ರೀತಿ ಇದೆ ಅಂಥೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.